ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಕುಕ್ ಆ್ಯಂಡ್ ಟೇಸ್ಟ್ ವಿತ್ ಉಜ್ವಲ. ಸಂಕ್ರಾಂತಿ ಹಬ್ಬದ ವಿಶೇಷ ತಿಂಡಿಯಾದಂತಹ ಶೇಂಗಾ ಹೋಳಿಗೆನೆ ಮಾಡ್ತಾ ಇದ್ದೇನೆ. ಉತ್ತರ ಕರ್ನಾಟಕದ ಪ್ರತಿ ಮನೆಯಲ್ಲೂ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. 1 ಗ್ಲಾಸ್ ಆಗುವಷ್ಟು ಶೇಂಗಾನ ಹುರ್ಕೋಬೇಕು. 1-2 ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಹುರ್ಕೊಳ್ಳಿ, ತಣ್ಣಗಾಗೋದಕ್ಕೆ ಬಿಡಿ. ಈ ಕಡೆ 1 ಕಪ್ ಮೈದಾ, 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ಬೇಕಾದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು. ಹಿಟ್ಟು ತುಂಬ ಮೆತ್ತಗಾಗಿ ಮಾಡ್ಕೋಬಾರ್ದು ಅಥವಾ ತುಂಬ ಗಟ್ಟಿ ಕೂಡ ನಾದ್ಕೋಬೇಡಿ. ಸಾಫ್ಟಾಗಿ ಮಾಡಿ ಈ ಥರ ಮುಚ್ಚಳನ ಮುಚ್ಚಿ ರೆಸ್ಟ್ ಮಾಡೋದಕ್ಕೆ ಬಿಡಿ. ಈ ಕಡೆ ಶೇಂಗಾ ಆರಿದೆ, ಸಿಪ್ಪೆಯನ್ನೆಲ್ಲ ಸುಲ್ಕೊಂಡು 1 ಗ್ಲಾಸ್ ಶೇಂಗಾಗೆ 1 ಗ್ಲಾಸ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೇನೆ. ಸ್ವಲ್ಪ ಎಳ್ಳು, ಏಲಕ್ಕಿನ ಹಾಕಿ ಈ ಥರ ಪುಡಿ ಮಾಡ್ಕೊಳ್ಳಿ. ಸ್ವೀಟ್ ಕಡಿಮೆ ಬೇಕಾದರೆ ಸ್ವಲ್ಪ ಬೆಲ್ಲದ ಪ್ರಮಾಣ ಕಡಿಮೆ ಮಾಡ್ಕೋಬೋದು. ನೋಡಿ, ಈ ಥರ ಮುದ್ದೆ ಆದರೆ ಬೆಲ್ಲದ ಪ್ರಮಾಣ ಕರೆಕ್ಟಾಗಿದೆ ಅಂತ ಅರ್ಥ. ಈ ಪುಡಿನ ನಾದ್ಕೋಬೇಕಾದ್ರೆ ಕಂಪಲ್ಸರಿ ಬಿಸಿ ನೀರನ್ನೇ ಯೂಸ್ ಮಾಡ್ಕೋಬೇಕು. ತುಂಬ ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ನೀರು ಯೂಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಆಗೋಷ್ಟು ನೀರಲ್ಲಿ ಇಷ್ಟು ಪುಡಿನೂ ನಾವು ನಾದ್ಕೋಬೋದು. ಸ್ವಲ್ಪ ಜಾಸ್ತಿ ನೀರಾದರೂ ಕೂಡ ನಾದ್ಕೋದಕ್ಕೆ ಬರೋದಿಲ್ಲ, ಪೂರ್ತಿ ಮೆತ್ತಗಾಗಿಬಿಡುತ್ತೆ, ಹೋಳಿಗೆ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ ಎಣ್ಣೆ ಯಾವ ಥರ ಬಿಡ್ತಾ ಇದೆ ಅಂತ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಮಾಡೋದಕ್ಕೆ ಈಸಿ ಆಗುತ್ತೆ. ಹಿಟ್ಟು ಚೆನ್ನಾಗಿ ನೆಂದಿದೆ, ಇದನ್ನು ಇನ್ನೊಮ್ಮೆ ನಾದ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಹೂರಣಕ್ಕಿಂತ ಹಿಟ್ಟನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರೆ ಹೋಳಿಗೆ ತುಂಬ ಸಾಫ್ಟಾಗಿ ಆಗ್ತವೆ. ನೋಡಿ, ಒಂದು ಉಳ್ಳೆ ತೊಗೊಂಡು ಈ ಥರ ಅಗಲ ಮಾಡಿ ಹೂರಣನ ಅದರಲ್ಲಿ ಫಿಲ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಕೈಯಿಂದ ಎಲ್ಲ ಕಡೆ ಪ್ರೆಸ್ ಮಾಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ರೆಡಿಯಾಗಿದೆ. ಫಿಲ್ ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಒಣ ಹಿಟ್ಟನ್ನು ಹಚ್ಚಿ ಚೆನ್ನಾಗಿ ನೋಡಿ ಈ ಥರ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಹೋಳಿಗೆನ ರೆಡಿ ಮಾಡ್ಕೊಳ್ಳಿ. ಇದು ನಾವು ಕಣಕ ಸ್ವಲ್ಪ ಕಡಿಮೆ ತೊಗೊಳೋದ್ರಿಂದ ಹೂರಣ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೋಡಿ, ಈ ಥರ ಯಾವುದೇ ರೀತಿ ಗ್ಯಾಪ್ ಇರೋದಿಲ್ಲ. ಹೋಳಿಗೆನ ತುಂಬ ತೆಳ್ಳಗೆ ಅಥವಾ ತುಂಬ ದಪ್ಪ ಕೂಡ ಮಾಡಬಾರ್ದು, ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಹೋಳಿಗೆನೂ ಮಾಡ್ಕೋತಾ ಇದ್ದೇನೆ. ನೋಡಿ ಎಲ್ಲ ಕಡೆ ಯಾವ ರೀತಿ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ. ಕಾದ ಹೆಂಚಿನ ಮೇಲೆ ಹಾಕಿ ಯಾವುದೇ ರೀತಿ ಎಣ್ಣೆ ಅಥವಾ ತುಪ್ಪನ ಹಚ್ಚಬಾರ್ದು. ಹಾಗೆ ಮಾಡಿದರೆ 8ರಿಂದ 10 ದಿವಸವಾಗಿ ಯಾವುದೇ ರೀತಿ ಕೆಡೋದಿಲ್ಲ. ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೋಬೋದು. ನಾವು ಎಲ್ಲಾದರೂ ಜರ್ನಿ ಮಾಡ್ಕೋಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ನೋಡಿ, ಶೇಂಗಾದ ಹೋಳಿಗೆ ರೆಡಿಯಾಗಿದೆ.